ಹಲೋ, ನಮಸ್ಕಾರ ಸ್ನೇಹಿತರೆ. ಬೆಳಗಿನ ಶುಭೋದಯ ನಿಮಗೆ. ಸೊ ನಿಮ್ಮ ಸಿ ಕನ್ನಡಿಗ ಇವತ್ತು ಅವರ ಊರಿನಲ್ಲಿದ್ದಾನೆ. ಸೊ ಅದಕ್ಕೆ ಬೆಳಗ್ಗೆನೆ ಸ್ವಲ್ಪ ಸಮುದ್ರ ನೋಡಿ ಅಭ್ಯಾಸ ನಮಗೆ. ಸೊ ಅದಕ್ಕೆ ಇವತ್ತು ಬಂದಿದ್ದೀನಿ. ಸೊ ನಿಮಗೂ ಕೂಡ ತೋರಿಸ್ತೀನಿ. ದಯವಿಟ್ಟು ವ್ಯೂನ ಎಂಜಾಯ್ ಮಾಡಿ. ಲೇಜಿ ಆಗಿದ್ದೀರಾ ಬೆಂಗಳೂರಲ್ಲಿ ಕೆಲಸ ಮಾಡಿ ಬನ್ನಿ ನಮ್ಮ ಲೇಜಿ ಬೀಚ್ ಕೆಫೆಗೆ. ಬ್ರೇಕ್ಫಾಸ್ಟು ಡಿನ್ನರು ಎಲ್ಲ ಸಿಗತ್ತೆ. ಓಕೆ, ಸೊ ಇವಾಗ ನಾವು ಬಂದ್ಬಿಟ್ಟು ತದಡಿ ಲೈಟ್ ಹೌಸ್ಗೆ ಹೋಗೋಣ ಅಂತ ಇದ್ದೀವಿ. ಸೊ ಆ ದಾರಿನ ಅವಾಗಲೇ ಕೇಳಿದ್ವಿ, ಲೈಟ್ ಹೌಸ್ಗೆ ಹೆಂಗೆ ಹೋಗ್ಬೇಕಂತ. ಇಲ್ಲಿ ಮುಂದೆ ಗಾಡಿ ಹೋಗಲ್ಲ ಅಂತ ಹೇಳಿದ್ರು, ಇಲ್ಲಿಂದ ನಲ್ಕೊಂಡೇ ಹೋಗ್ಬೇಕಂತ. ಮುಂಚೆ ಗಾಡಿ ಹೋಗ್ತಾ ಇತ್ತು, ಇವಾಗ ಹೋಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ನೋಡ್ಬೇಕು ಇಲ್ಲಿ ಹೋಗತ್ತಾ ಇಲ್ವಾ, ಮುಚ್ಚಿಗೆ ಹೋಗ್ಬಿಟ್ಟಿದ್ಯಾ ಏನಂತ ಗೊತ್ತಾಗ್ತಿಲ್ಲ. ಓ, ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿದೆ. ಓಕೆ, ಎನಿವೇಸ್ ನೋ ಪ್ರಾಬ್ಲಮ್, ಕೊಚ್ಕೊಂಡು ಹೋದ್ರೂ ಪರವಾಗಿಲ್ಲ. ನೋಡೋಣ. ಪಾರ್ಕಿಂಗ್ ಹಾಕ್ಬೇಕು. ಎಲ್ಲಿ ಹಾಕೋಣ. ಸೊ ಸ್ನೇಹಿತರೆ, ಸೊ ಅದೇ ನಾನು ಆ್ಯಕ್ಚುಲಿ ಬೆಂಗಳೂರು ಕನ್ನಡ ಮಾತಾಡ್ತಾ ಇದ್ನಲ್ಲ. ಸೊ ನಾನು ಯೂಟ್ಯೂಬ್ ಅದೇ ನಮ್ಮ ಪ್ರಾಕ್ಟೀಸ್ ಆಗಿಬಿಟ್ಟಿದೆ. ಸೊ ಎಷ್ಟು ತಣ್ಣಗಿದೆ ನೀರು. ಸೊ ಅವ್ರು ಹಂಗೆ ಅಂದ್ಕೊಂಡ್ರು ನಾನಲ್ಲಿ ಪಾರ್ಕಿಂಗ್ ಇದೆ, ಪೇ ಪಾರ್ಕಿಂಗ್ ಇದೆ. ಬಟ್ ಪಕ್ಕದಲ್ಲಿ ಅವ್ರದ್ದು ಪೇ ಪಾರ್ಕಿಂಗ್ ಇರೋದ್ರಿಂದ ಅವ್ರು ಹೇಳಿದ್ರು ಇಲ್ಲೇ ಪಾರ್ಕ್ ಮಾಡಿ ಅಂತೇಳಿ. ಸೊ ಅದಕ್ಕೆ ನಾನು ಹೇಳಿದೆ ನಮ್ಮೂರು ಇಲ್ಲೇ ಪಕ್ಕದಲ್ಲಿ ನಮ್ಮ ಬೇರೆ ಗುತ್ತಿ ಅಂತ ಹೇಳಿದೆ. ಸೊ ಅದಕ್ಕೆ ಹೇಳ್ಬೋದು ಎಲ್ಲಿಗೆ ಹೋಗ್ತಿದ್ದೀರ ಅಂತ ಕೇಳಿದ್ರು. ಅವ್ರಿಗೆ ಲೈಟ್ ಹೌಸ್ಗೆ ಹೋಗ್ಬೇಕಂತೇಳಿ. ಲೈಟ್ ಹೌಸ್ಗೆ ಹೋಗಿ, ಬಟ್ ಕೆಳಗಡೆ ಇಳಿಯೋಕೆ ಹೋಗ್ಬಿಡಿ, ತುಂಬ ಆಳ ಇದೆ. ಸೊ ಖುಷಿ ಆಗತ್ತೆ ನೋಡಿ, ನಮ್ಮೂರವರು ನಮ್ಮ ಭಾಷೆ ಮಾತಾಡಿದ್ರೆ ಅವರಿಗೆ ಭಾಳ ಇಷ್ಟ. ಬೇರೆ ಈಗ ನಾವು ಕನ್ನಡದಲ್ಲಿ, ಈಗ ನಮ್ಮದು ಆ್ಯಕ್ಚುಲಿ ಬೆಂಗಳೂರು ಕನ್ನಡ ಬಂದ್ಬಿಟ್ಟು ಸ್ವಸ್ಥ ಕನ್ನಡ, ನಾವು ಆ ಥರ ಮಾತಾಡೋಗಿದ್ದು ಯಾವುದೋ ಬೇರೆ ಊರಿಂದ ಬಂದವು ನೀವು ಅಂತ ತಿಳ್ಕೊಬಿಡ್ತಾರೆ. ನಮ್ಮ ಭಾಷೆ ನಮ್ಗೆ ಚೆಂದ ಮರೆ, ಅದಕ್ಕೆ ದಾರಿ ಇನ್ನೂ ಮುಗಿತಾನೆ ಇಲ್ಲ, ಮುಂದಕ್ಕೆ ಹೋಗ್ತಾನೇ ಇದ್ದೀನಿ. ಹೌದು, ನಾನು ಬಂದಿಲ್ಲ, ಬೇರೆ ಲೈಟ್ ಹೌಸಿಗೆಲ್ಲ ಹೋಗಿದ್ದೀನಿ. ಬಟ್ ಇಲ್ಲಿ ನಮ್ಮೂರ ಹತ್ರ ಇದ್ದರೂ ಕೂಡ ಈ ಲೈಟ್ ಹೌಸಿಗೆ ಬರೋಕ್ಕಾಗಿಲ್ಲ. ಅದೇ ಕಾರಣ ಏನಂದರೆ ಅದೇ ಮಾಮೂಲಿ. ಸೊ ಬೆಂಗಳೂರಿಂದ ಊರಿಗೆ ಬರೋದು, ಸೊ ನಮ್ಮ ಮನೆಯಲ್ಲಿ ನಮ್ಮ ಮನೆಯವ್ರ ಜೊತೆ, ನಮ್ಮ ಫ್ಯಾಮಿಲಿಗಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕಾಗಿ ಇಲ್ಲೆಲ್ಲ ಬರೋಕ್ಕೆ ನಮಗೆ ಸಮಯ ಇದ್ದರೂ ಕೂಡ ಬರೋಕ್ಕಾಗಲ್ಲ. ಹಾಗಂದರೆ ಕಮ್ಮಿ ದಿನ ಬರೋದು. ಸುತ್ತಾಡ್ತಾ ಇದ್ಬಿಟ್ರೆ ಮನೆಯವರೆಲ್ಲ ಬೇಜಾರಾಗ್ಬಿಡ್ತಾರೆ. ಕೊನೆಗೂ ಬಂದೇ ಬಿಟ್ವಿ ಲೈಟ್ ಹೌಸಿಗೆ. ನೋಡಿ, ತದಡಿ ಲೈಟ್ ಹೌಸ್. ಭಾರತ ಸರ್ಕಾರ ಬಂದರುಗಳು, ನೌಕಾ ಸಾರಿಗೆ
ಮತ್ತು ಜಲಮಾರ್ಗಗಳ ಸಚಿವಾಲಯ ತದಡಿ ದೀಪಸ್ತಂಭ. ಸೊ ಡೋರ್ ಲಾಕ್ ಮಾಡಿರೋ ಥರ ಇದೆ. ಮೇಲೆ ಹೋಗಲಿಕ್ಕೆ ಪರ್ಮಿಷನ್ ಇಲ್ಲ ಅನಿಸುತ್ತೆ. ಎಲ್ಲ ಲಾಕ್ ಇದೆ ಅನಿಸುತ್ತೆ. ಹೀಗೆ ಬೇರೆ ಹಾಕಿದ್ದಾರೆ, ಯಾರೂ ಇಲ್ಲ. ಈ ಥರ ಬೀಗ ಹಾಕಿದರೆ ಯಾರಾದರೂ ಎಮರ್ಜೆನ್ಸಿ ಯುದ್ಧ ಮಾಡೋಕ್ಕೆ ಬಂದರೆ ಏನು ಮಾಡ್ತಾರೆ ಅಲ್ವಾ? ಇಲ್ಲಿ ಹೆಂಗೆ ನೋಡೋದು? ಇದು ಯುದ್ಧದಲ್ಲ. ಲೈಟ್ ಹೌಸ್ ಅಂದರೆ ದೂರದಲ್ಲಿರೋರಿಗೆ ಕಾಣಕ್ಕೆ ಇದು ಇಟ್ಟಿರೋದು. ಓಕೆ, ಇನ್ನೂ ಒಳಗಡೆ ಹೋಗೋಕ್ಕಾಗತ್ತಾ ಗೊತ್ತಿಲ್ಲ. ಯಾವುದೋ ಒಂದು ದಾರಿ ಇದೆ, ಒಳಗಡೆ ಅಂತೂ ಹೋಗೋಕ್ಕಾಗಲ್ಲ ಅನ್ಕೊತೀನಿ. ಇದು ವೆರ್ ಈಸ್ ನೋ ಒಳಗಡೆ ಹೋಗೋಕ್ಕೆ ಯಾವುದು ದಾರಿ ಇದೆ ಚಿಕ್ಕದಾಗಿ, ಹೋಗೋದಕ್ಕೆ ನೋಡೋಣ. ಇಲ್ಲಿ ಲೈಟ್ ಹೌಸ್ದು ವ್ಯೂ ಬೇಕಂದರೆ ನಾವು ಬೋಟಲ್ಲೇ ಹೋಗ್ಬೇಕು, ಚೆನ್ನಾಗಿರುತ್ತೆ. ಆ ಕಡೆಯಿಂದ ನಮ್ಗೆ ಚೆನ್ನಾಗಿರೋ ವ್ಯೂ ಸಿಗುತ್ತೆ ನೋಡಿ. ಕಂದಕ ಯಾರಿ ಬಿದ್ದರೆ ಸ್ಪಂದಕ ಎಲ್ಲ. ಓಹ್, ಖಾಲಿ ಬೋಟಾ? ಯಾರು ಡ್ರೈವರ್ ಇಲ್ವಾ? ಕೆಳಗಡೆ ಕೂತವನೆ. ಎನಿವೇಸ್, ದಿಸ್ ಈಸ್ ದ ವ್ಯೂ. ಲೈಟ್ ಹೌಸ್ ಆ ಕಡೆ ಇದೆ. ಸೊ ಅದೇ ಅಲ್ಲಿ ಮೇಲುಗಡೆ ಕಾಣಿಸ್ತದೆ ಅಲ್ಲ, ಅದೇ ಲೈಟ್ ಹೌಸು. ಮರ ಗಿಡ ಎಲ್ಲ ಬೆಳೆದಿದೆ, ಅದಕ್ಕೆ ನಿಮಗೆ ಕ್ಲಿಯರಾಗಿ ಕಾಣಿಸಲ್ಲ. ಒಳಗಡೆ ಹೋಗಲಿಕ್ಕೆ ಸರ್ಕಾರದವರು ಬೀಗವನ್ನು ಹಾಕಿದ್ದಾರೆ. ಒಳಗಡೆ ಹೋಗೋಕ್ಕಾಗಲ್ಲ. ಅಟ್ಲೀಸ್ಟ್ ಟಿಕೆಟ್ ಕೊಟ್ಟಾದರೂ ಒಳಗಡೆ ಬಿಡ್ಬೋದಿತ್ತು, ಕರೆಕ್ಟ್ ಅಲ್ವಾ? ಅದೇ ಟಿಕೆಟ್ ಕೊಟ್ಟರೆ ಆ್ಯಕ್ಚುಲಿ ಅಲ್ಲಿ ರೋಡೆಲ್ಲ ಮಾಡಬೇಕು, ಅಲ್ಲಿಂದ ಇಲ್ಲಿ ಯಾರು ನಡ್ಕೊಬರೋಕ್ಕೆ. ಸೊ ಇವತ್ತಿನ ದಿನದ ವ್ಲಾಗನ್ನು ನಾವು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಿ ಕನ್ನಡಿಗಾಗೆ. ಸೊ ಸಿ ಕನ್ನಡಿಗನ ಬೆಳೆಸಿ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ನಿಮ್ಮ ಮುಂದೆ ತೊಗೊಬರ್ತೀನಿ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.